ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಕ್ಷು ನವೀನ್ ವ್ಲಾಗ್ಸ್. ಬೆಳಗ್ಗೆನೇ ನಿಂತ್ಕೊಂಡು ನಾನು ನೇಚರ್ನೆಲ್ಲ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ಹೊತ್ತು. ಅದು ಹಳ್ಳಿ ಸೈಡು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ತಾತ ಮೊಮ್ಮಗಳದ್ದು ಏನಾದರೂ ಒಂದು ಕಾನ್ವರ್ಸೇಷನ್ ಇದ್ದೇ ಇರುತ್ತೆ. ಹಾಗೆ ಈ ಕಡೆ ನೋಡಿದರೆ ಅಮ್ಮ ಟೀ ಮಾಡ್ತಾಯಿದ್ರು ಎಲ್ರಿಗೂ. ಅಲ್ಲಿಂದ ಬಂದರೆ ಇವ್ರದ್ದು ಇನ್ನೂ ಮುಗ್ದಿಲ್ಲ ಕಾನ್ವರ್ಸೇಷನ್ನು. ಅದೇನು ಮಾತಾಡ್ತಾರೋ ಏನೋ ಅವ್ರಿಗೆ ಗೊತ್ತಾಗಬೇಕು. ಇವಳು ಬ್ರೆಡ್ ಇಟ್ಕೊಂಡು ಹಾಲು ಕೊಡಲಿ ಅಂತ ಕಾಯ್ಕೊಂಡು ನಿಂತಿದ್ಲು. ನಮ್ಮಮ್ಮ ಕೊಡಲಿಲ್ಲ, ಅವಳು ಬಿಡಲಿಲ್ಲ ಅನ್ನಂಗೆ ಆಯಿತು. ಹಾಗೆ ಕೊನೆಗೂ ನಮ್ಮಮ್ಮ ಟೀ ಮಾಡಿ ಕೊಟ್ಟರು. ಟೀ ಕುಡಿದ್ಬಿಟ್ಟು ನಾನು ಸ್ನಾನ ಮಾಡಿ ರೆಡಿಯಾಗಿ ನಮ್ಮ ಚಿಕ್ಕಪ್ಪವ್ರ ಮನೇಲಿ ದೇವ್ರು ಕೂರಿಸಿದ್ರು. ಅದಕ್ಕೆ ಅಲ್ಲಿಗೆ ಹೊರಟ್ವಿ. ದೇವ್ರು ಕರೆಸಿದ್ರು ಊರಿಂದ. ಅದಕ್ಕೆ ಅಲ್ಲಿಗೆ ನಾನು ನಮ್ಮಪ್ಪ ಹೊರಟ್ವಿ. ನಮ್ಮಮ್ಮ ನೆಕ್ಸ್ಟ್ ರೌಂಡಲ್ಲಿ ಬರ್ತಾರೆ. ನಾವು ರೆಡಿ ಆಗಿಬಿಟ್ಟು ಹೊರಟ್ವಿ ನಮ್ಮ ಚಿಕ್ಕಪ್ಪ ಮನೆಗೆ. ಇಲ್ಲಿಂದ ಒಂದು 3-4 ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ ಅವ್ರ ಮನೆ. ಅವರಿರೋದು ಹೊಲದಲ್ಲಿ. ಅವರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹೊಲದಲ್ಲಿ ಇರೋಕ್ಕೆ, ಅಷ್ಟು ಚೆನ್ನಾಗಿರುತ್ತೆ. ಇದೇ ನೋಡಿ ಅವ್ರ ಮನೆ ಬಂತು. ರೀಸೆಂಟಾಗಿ ಕಟ್ತಿರೋದು ಅವರು ಮನೆ. ಹಾಗೆ ನನ್ನ ಮಗಳು ಎಲ್ಲರೂ ಹೋದರೆ ಯಾರ ಹತ್ರನೂ ಹೋಗಲ್ಲ, ನಾವೇ ಇರಬೇಕು, ಯಾರ ಜೊತೆಗೂ ಹೋಗಲ್ಲ. ಅದಕ್ಕೆ ನನ್ನೇ ತಲೆ ತಿನ್ಕೊಂಡು ಕೂತಿದ್ಲು. ಅವಳ ಜೊತೆ ಹಣ್ಣು ಕೊಡಿಸ್ಕೊಂಬಂದಿರೋ ಅಂತ ಹಾಗೆ ನನ್ನ ಕಸಿನ್ ತಿನ್ನಿಸ್ತಾ ಇದ್ಲು ಅವಳಿಗೆ ಹಣ್ಣು. ಹಾಗೆ ನಮ್ಮ ಅಣ್ಣಂದಿರು ಇಬ್ಬರಿದ್ದಾರೆ, ಒಬ್ಬರು ಅಣ್ಣ ಒಬ್ಬರು ತಮ್ಮ. ಅವ್ರು ಕರಿತಾ ಇದ್ರು ಬಾರೆ ವೀಡಿಯೋ ಮಾಡ್ಕೊ ಅಂತ. ನಾನು ಇಲ್ಲಿಂದನೇ ಮಾಡ್ತೀನಿ ಹಾಯ್ ಹೇಳಿ ಅಂತ ಅವ್ರನ್ನ ರೇಗಿಸ್ತಾ ಇದ್ದೆ. ಇವನೇ ನೋಡಿ ನಮ್ಮ ಅಣ್ಣ ಮಂಜು ಅಂತ. ಹಾಗೆ ಅವ್ರ ತೋಟ ಕೂಡ ತುಂಬ ಚೆನ್ನಾಗಿದೆ, ಅಡಿಕೆ ತೋಟ. ಅದು ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ವಾತಾವರಣ ಇಲ್ಲಿ. ನಾವು ಲಾಕ್ಡೌನಲ್ಲಿ ಸುಮಾರು ಟೈಮ್ ಸ್ಪೆಂಡ್ ಮಾಡಿದ್ದು ಟೈಮ್ ಪಾಸ್ ಮಾಡಿದ್ದು ಲಾಕ್ಡೌನಲ್ಲಿ ಅಂದರೆ ಅದು ಇಲ್ಲೇ. ಹಾಗೆ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ. ನನಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿದೆ, ಅದಕ್ಕೋಸ್ಕರ ನಾನು ಊರಲ್ಲೇ ಇದ್ದೀನಿ. ನೋಡಿ ಕಾಲು ಕೂಡ ತುಂಬ ನಡೆಯೋಕ್ಕೆ ಬರಲ್ಲ, ಫ್ರ್ಯಾಕ್ಚರ್ ಆಗಿದೆ, ಬೆರಳು ಕೂಡ ಹೊರಡ್ತು. ಹಾಗೆ ಮಾತಾಡ್ಕೊಂಡು ಕೂತಿದ್ವಿ. ದೇವ್ರು ಕೂಡ ಹೊರಡ್ತು ಹೋಗೋಕ್ಕೆ. ದೇವ್ರು ಕೂಡ ಹೊರಟಿದೆ ಹೋಗೋಕ್ಕೆ. ಎಲ್ಲ ಅದರದ್ದು ರೆಡಿ ಮಾಡ್ಕೊತಾ ಇದ್ದಾರೆ ದೇವ್ರನ್ನ ಕಳಿಸ್ಕೊಡೋಕ್ಕೆ. ನೋಡಿ ಇವನು ಮನು ಅಂತ, ಇವನು ನಮ್ಮ ಚಿಕ್ಕಪ್ಪನ ಮಗ. ಅವ್ನು ನನ್ನನ್ನು ತೋರಿಸ್ಬೇಡ ಅಂತ ಮುಖ ಮುಚ್ಕೊತಾ ಇದ್ದ. ಹಾಗೆ ಇವ್ರು ನಮ್ಮ ಚಿಕ್ಕಪ್ಪ, ಇವನು ನಮ್ಮ ಅಣ್ಣ ಮಂಜು ಅಂತ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಮ್ಮ ಅಪ್ಪಾಜಿ ನಮ್ಮ ಅಮ್ಮನ ಕರ್ಕೊಂಬರಕ್ಕೆ ಮತ್ತೆ ರಿಟರ್ನ್ ಹೋಗಿದ್ರು. ಅಷ್ಟರಲ್ಲಿ ನಾನು ನನ್ನ ಮಗಳು ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ಸಂಜೆ. ಹಾಗೆ ನೈಟು ಕೂಡ ಅಷ್ಟೇ ಆಚೆಗಡೆ ಕೂತ್ಕೊಂಡು, ಈಗ ಮೊದಲೇ ಸಮ್ಮರು, ಹಾಗೆ ಆಚೆ ಕಡೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ತಾತ ಮೊಮ್ಮಗಳು ಒಂದೇ ಚೇರ್ ಮೇಲೆ ಕೂತ್ಕೋಬೇಕು ಅಂತ ಆಟ ಆಡ್ತಾಯಿದ್ರು. ಹಾಗೆ ವ್ಲಾಗ್ ಇದಾಗಿತ್ತು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ಆಲ್.